ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ಸುಲಭವಾಗಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ನಯಿ ಬುರುಗು ಮಾಡೋ ವಿಧಾನ ನೋಡೋಣ. ಮೊದಲು ಮಿಕ್ಸಿ ಜಾರ್ನಲ್ಲಿ ಕೆಲವೊಂದು ಪದಾರ್ಥಗಳನ್ನ ರುಬ್ಕೋಬೇಕು. ನಾವು ಸ್ನ್ಯಾಕ್ಸ್ ಎಷ್ಟು ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಇದೆಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಕೊಬ್ಬರಿನ ಸೇರಿಸಿದ್ದೀನಿ, ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತಗೋಬೇಕು. ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು, ಆಮೇಲೆ ಬೇಕಿದ್ದರೆ ಸೇರಿಸ್ಕೋಬೋದು. ನೋಡಿ, ಈ ರೀತಿ ನೀರೇನು ಸೇರಿಸ್ದೆ ಹಾಗೆ ತರಿಯಾಗಿ ರುಬ್ಕೋಬೇಕು. ಇಷ್ಟು ಮಾತ್ರ ಆದರೆ ಸಾಕು. ಈಗ ಮಸಾಲೆ ರೆಡಿಯಾಗಿದೆ. ಈಗ ಕಡಲೆಪುರಿ ಮಿಕ್ಸ್ ಮಾಡೋದಕ್ಕೆ ಒಂದು ಅಗಲವಾಗಿರೋಂಥ ಬಟ್ಲನ್ನ ತೊಗೋಬೇಕು. ಅದರಲ್ಲಿ ಇಬ್ಬರಿಗಾಗಷ್ಟು ಕಡಲೆಪುರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಇಬ್ಬರಿಗಾಗಷ್ಟು ಮಾತ್ರ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ಬೇಕಾದ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ತಾಯಿದ್ದೀನಿ. ಕಡಲೆಪುರಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಸೇರಿಸ್ಕೋಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕಡಲೆಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು 2 ಭಾಗ ಮಾಡಿ ಸೇರಿಸ್ಕೋಬೇಕು. ಇದಕ್ಕೆ ತುಪ್ಪನ ಸೇರಿಸ್ತಾಯಿದ್ದೀನಿ. 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ, ಇಷ್ಟಿದ್ರೆ ಸಾಕು, ದಿಢೀರಾಗಿ ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಮಸಾಲೆ, ಉಪ್ಪು ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಇದಕ್ಕೆ ಮಸಾಲೆ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಈಗ ಎರಡನ್ನೂ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿ ನೋಡಿದಾಗ ಸ್ವಲ್ಪ ಖಾರವಾಗೇ ಇರಬೇಕು. ತುಂಬ ಸಪ್ಪೆ ಇದ್ದರೆ ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸಲ್ಲ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ಸೇವ್ ಮಿಕ್ಸರನ್ನು ಸೇರಿಸ್ತಾ ಇದ್ದೀನಿ. ಖಾರ ಬುಂದಿ ಇದ್ದರೆ ಖಾರ ಬುಂದಿನೂ ಸೇರಿಸ್ಕೋಬೋದು, ಮತ್ತು ಕ್ಯಾರೆಟ್ ತುರಿ ಬೇಕಿದ್ದರೆ ಸೇರಿಸ್ಕೊಬೋದು. ಕ್ಯಾರೆಟ್ ತುರಿ ಸೇರಿಸಿದ್ರೆ ಮೆತ್ತಕ್ಕಾಗ್ಬಿಡುತ್ತೆ, ಅದಕ್ಕೋಸ್ಕರ ಸೇರಿಸಿಲ್ಲ. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಪ್ಲೇಟ್ನಲ್ಲಿ ಸರ್ವ್ ಮಾಡೋದಷ್ಟೇ. ತುಂಬಾ ರುಚಿಯಾದಂಥ ನಯಿ ಬುರುಗು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.